ಕಾಂಗ್ರೆಸ್ ಪಕ್ಷ ಆಗಲಿ JDS ಪಕ್ಷ ಆಗಲಿ ಯಾವುದೇ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಹಗಲಿರುಳು ದುಡಿಯುವಂತ ಸಮರ್ಥ ವ್ಯಕ್ತಿ ನಮ್ಮ ಆನಂದ್ ರೆಡ್ಡಿ ಅವರನ್ನ ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ತಾಲೂಕಿನ ಜನತೆಗೆ ಒಂಥರ ಕುತೂಹಲದ ಜೊತೆಗೆ ಅದು ನಮ್ಮ ಒಂದು ತಾಲೂಕು ಮಾಡ್ಕೊಳ್ಳೋ ಪುಣ್ಯ ಅಂತ ಹೇಳ್ಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ನಮ್ಮ ತಾಲೂಕಿನ ಒಬ್ಬ ಹಿರಿಯ ಮುಖಂಡರು, ಅವರಿಗೆ ಒಂದು ಪಕ್ಷ ಗುರುತಿಸಿ ಅವರಿಗೆ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡವ್ರೆ. ಅದಕ್ಕೆ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಆನಂದ್ ರೆಡ್ಡಿ ಸಾರ್ ಅವರು ಆ ಸದಸ್ಯತ್ವವನ್ನು JDS ಪಕ್ಷದ ಕೋರ್ ಕಮಿಟಿ ಸದಸ್ಯರನ್ನಾಗವ್ರೆ. ಅವರಿಗೆ ನಿಮ್ಮ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಮುಂದೆ ಏನು ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ, ಆ ಜವಾಬ್ದಾರಿ ಮೂಲಕ ನಮ್ಮ ತಾಲೂಕು ಗಡಿಭಾಗ ಆಗಿದೆ. ಈ ಗಡಿಭಾಗವನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಲಿ. ಅವರ ಹಿಂದೆ ಸುಮಾರು ಚುನಾವಣೆಗಳು ಮಾಡಿಕೊಂಡು ಬರ್ತಾವ್ರೆ. ಅವರು ನಾವೆಲ್ಲ ಕಂಡಿದ್ದೀವಿ. ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವರು ಒಂದು ಪಕ್ಷಕ್ಕೆ ಸೀಮಿತರಲ್ಲ. ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ JDS ಪಕ್ಷ ಆಗಲಿ, ಅವರು ಕೊಟ್ಟಂತ ಒಂದು ಜವಾಬ್ದಾರಿಯನ್ನು ಮನಸ್ಫೂರ್ತಿಯಾಗಿ ತಗೊಂಡು ಒಂದು ಪ್ರಾಮಾಣಿಕತೆಯಿಂದ ನಿಭಾಯಿಸುವಂತ ನಾಯಕರು ಯಾರಾದರೂ ಇದ್ರೆ ಅದು ಕೇವಲ ನಮ್ಮ ಆನಂದ್ ರೆಡ್ಡಿ ಸಾರ್ ಅವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 2014ರಲ್ಲಿ ಕೊತ್ತೂರು ಮಂಜಣ್ಣ ಅವರ ಒಂದು ಹಾದಿಯಲ್ಲಿ ಚುನಾವಣೆ ನಡೆಸಿದ್ರು. ಅದು ಸಕ್ಸಸ್ ಆಯಿತು. ಮತ್ತೆ ಕೇವಲ 17 ದಿನದಲ್ಲಿ ನಮ್ಮ ಮಾಜಿ ಶಾಸಕರು ನಾಗೇಶ್ ಸಾರ್ ಅವರು ಬಂದರು. ಅವ್ರ ಜೊತೆಯಲ್ಲಿ ಇದ್ದು ಆ ಚುನಾವಣೆಯನ್ನು ನಿಭಾಯಿಸಿದ್ರು. ಅದು ಸಕ್ಸಸ್ ಅನ್ನು ಮಾಡಿಕೊಟ್ರು. ಮತ್ತೆ ಇದಾದ್ಮೇಲೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಬಂದರು. ಅವ್ರ ಜೊತೆಯಲ್ಲಿ ಇದ್ದು ಚುನಾವಣೆಯನ್ನು ನಡೆಸ್ಕೊಟ್ರು. ಅದು ಸಕ್ಸಸ್ ಆಯಿತು. ಅದಕ್ಕಾಗಿ ನಾನು ಫೈರ್ ಬ್ರ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ನಾಯಕರು ನಮ್ಮ ತಾಲೂಕಲ್ಲಿ ಅವರಂದರೆ ನಮಗೆ ಬಹಳ ಹೆಮ್ಮೆಕರ. ಅಂತ ಒಂದು ನಾಯಕನನ್ನ ಒಂದು ಪಕ್ಷ ಗುರುತಿಸಿ ಇವತ್ತು ಒಂದು ಕೋರ್ ಕಮಿಟಿ, ರಾಜ್ಯ ಕೋರ್ ಕಮಿಟಿ ಸದಸ್ಯನಾಗಿ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡ ಸಾರ್ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸದಸ್ಯರು, ಕೇಂದ್ರ ಸಚಿವರು HD ಕುಮಾರಣ್ಣ ಅವರು, ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ಹಾಲ್ ಡೈರಿ ಅಧ್ಯಕ್ಷರು ಕಾಡೇನಹಳ್ಳಿ ನಾಗರಾಜಣ್ಣ ಸಾರ್ ಅವರು, ಮತ್ತೆ ಇನ್ನೊಬ್ಬ ನಾಯಕರು ಶಾಮೇಗೌಡರು, ಅವರು ಹಾಲ್ ಡೈರಿ ಅಧ್ಯಕ್ಷರು, ಮತ್ತೆ ನಮ್ಮ ನಗರಸಭೆ ಮಾಜಿ ಸದಸ್ಯರು, ಮಾಜಿ ಅಧ್ಯಕ್ಷರು ಮುರಳಿ ಸಾರ್ ಅವರು, ಇವರೆಲ್ಲರೂ ಸೇರಿ ಅವರನ್ನು ಗುರುತಿಸಿ ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜುನಾಥ್ ಸಾರ್ ಅವರು, ಇವರು ಎಲ್ಲರೂ ಗುರುತಿಸಿ ಅವರನ್ನು ಕರ್ಕೊಂಡೋಗಿ ನಮ್ಮ ರಾಜ್ಯದ ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡವ್ರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮುಂದೆ ನಮ್ಮ ತಾಲೂಕಿಗೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಮ್ಮ ನಂಬಿಕೆ, ನಮಗೆ ಒಂದು ಆಶಯ ಮೂಡಿದೆ.
ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ತಾಲೂಕಿನ ಜನತೆಗೆ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ಭಾವಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ತಾಲೂಕಿನ ಜನತೆಗೆ. ಈ ದಿನ ಈ ಸಂದರ್ಭದಲ್ಲಿ ನಾವು ಮಾತನಾಡಲಿಕ್ಕೆ ಶುರು ಮಾಡಿರುವಂಥ ಅಂಶ ಏನಂದರೆ, ಈಗಾಗಲೇ ನಮ್ಮ ತಾಲೂಕಿನ ಒಬ್ಬ ಪ್ರತಿಭಾನ್ವಿತ ರಾಜಕಾರಣಿ, ಯುಕ್ತಿ ಶಕ್ತಿ ಹೊಂದಿದ್ದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿದ್ದರೂ ತಮ್ಮ ಶಕ್ತಿ ಮೀರಿ ಕೆಲಸವನ್ನು ಮಾಡಿ ಜನತೆಯ ಸೇವೆ ಮಾಡಲಿಕ್ಕೆ, ಅವ್ರನ್ನ ಆಡಳಿತಕ್ಕೆ ತರಲಿಕ್ಕೆ, ಯಾವುದೇ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಹಗಲಿರುಳು ದುಡಿಯುವಂಥ ಸಮರ್ಥ ವ್ಯಕ್ತಿ ನಮ್ಮ ಆನಂದ್ ರೆಡ್ಡಿ ಅವ್ರನ್ನ ಇವತ್ತು ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿ ನೇಮಿಸಿರುವಂಥದ್ದು ಎಲ್ರಿಗೂ ಶುಭದ ಸಂದರ್ಭ. ಹಾಗಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ಕೊಳ್ತಾ, ಅವರು ರಾಜ್ಯದ ಯಾವುದೇ ಭಾಗದಲ್ಲಿದ್ರೂ ಸಹ ತಮ್ಮ ಜನಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ನಂಬಿದವರಿಗೆ ತಮ್ಮ ನಂಬಿಕೆಗೆ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆ ತರದ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ತಾರೆ. ಆ ಕಾರ್ಯ ಅವರು ಅಲ್ಲಿ ನಾವು ಈಗಾಗಲೇ ಕಂಡಿದ್ದೇವೆ. ಕಳೆದ ಎಲ್ಲ ಚುನಾವಣೆಗಳಲ್ಲಿ ಅವರು ಯಾವ ಪಕ್ಷದಲ್ಲಿದ್ದರೂ ಸಹ ವ್ಯಕ್ತಿತ್ವವನ್ನು ಗಮನಿಸಿ ಅವರು ದುಡಿಯುವಂಥ ಕಾರ್ಯವೈಖರಿ ಬಹಳ ಸೊಗಸಾಗಿದೆ. ಹಾಗಾಗಿ ಅಂಥ ಒಂದು ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿರೋದು ಎಲ್ರಿಗೂ ಸಹ ಶುಭ ಸಂದರ್ಭದ ವಿಚಾರವೇ, ಶುಭಕರವೇ. ಅಂಥ ಒಂದು ಆನಂದ್ ರೆಡ್ಡಿ ಅವರಿಗೆ ಇವತ್ತು ನಮ್ಮ ಶಾಸಕರು ಹಿನ್ನೆಲೆಯಾಗಿ ನಿಂತ್ಕೊಂಡು ಶಾಸಕರು ಬಲವನ್ನು ತುಂಬಿಸ್ತಾ ಶಾಸಕರ ಬಲವನ್ನು ಹೆಚ್ಚು ಮಾಡಿಕೊಳ್ತಾ ಹೋಗಿದ್ದಾರೆ ಅನ್ನೋದು ಮತ್ತೊಂದು ಅಂಶದ ವಿಚಾರ. ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಮಟ್ಟಕ್ಕೆ ಗಮನಿಸೋದಾದರೆ, ಈಗಾಗಲೇ ನಮ್ಮ ಆಡಳಿತ ಏನು ಭಾಳ ನಿಧಾನಗತಿಯಲ್ಲಿತ್ತು, ಕಾರ್ಯವೈಖರಿಯಲ್ಲಿ ನಡೀತಾ ಇತ್ತು ನಿಧಾನಗತಿಯಲ್ಲಿ, ಅದಕ್ಕೆ ಸ್ವಲ್ಪ ಇನ್ನಷ್ಟು ಚುರುಕು ಮುಟ್ಟಿಸುವಂಥದ್ದಾಗುತ್ತೆ. ಅವರು ಸಹ ಕೈ ಜೋಡಿಸಿ ನಮ್ಮ ಶಾಸಕರ ಜೊತೆ ಇನ್ನಷ್ಟು ಮನೆ ಮನೆಗೆ ಏನು ಸರ್ಕಾರದ ಸೇವೆಗಳಿದ್ದಾವೆ ಅವು ತಲುಪುವಂತೆ ಮಾಡೋಕ್ಕೆ ಸಮರ್ಥ ವ್ಯಕ್ತಿ ಇದ್ದಾರೆ. ಅವರ ಒಂದು ರಾಜಕೀಯ ಅನುಭವವನ್ನು ತಗೊಂಡು ಇನ್ನಷ್ಟು ಚುರುಕುಗೊಳ್ಳಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆ. ಒಳ್ಳೆಯದಾಗಲಿ, ಅವ್ರಿಗೆ ಶುಭವಾಗಲಿ. ಮತ್ತೊಮ್ಮೆ ಆನಂದ್ ರೆಡ್ಡಿ ಅವರಿಗೆ ಶುಭಾಶಯಗಳನ್ನು ಕೋರ್ಕೊಳ್ತೀನಿ. ನಮಸ್ಕಾರ. ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ. ಇಲ್ಲಿ ಈ ದಿನದ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಇಷ್ಟೇ. ಇಲ್ಲಿ ಹಲವಾರು ಸಂಘಟನೆಗಳ ಮುಖಂಡರುಗಳಿದ್ದೀವಿ, ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇ ನಾವೆಲ್ಲ ಸೇರಿ. ಇಲ್ಲಿ ಉದ್ದೇಶ ಇಷ್ಟೇ, ತಾಲೂಕಿನ ಎಲ್ಲ ಜನತೆಯ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈಗ ಪ್ರಸ್ತುತ ವಿದ್ಯಮಾನಗಳನ್ನು ನಾವು ಗಮನಿಸ್ತಾ ಇರ್ತಕ್ಕಂಥದ್ದಾದರೆ, ಈ ಒಂದು ಪಕ್ಷಾಂತರ ಚಟುವಟಿಕೆಗಳು ಸಾಮಾನ್ಯವಾಗಿ ಯಾವುದೋ ಒಂದು ಆಂತರಿಕ ಭಿನ್ನಾಭಿಪ್ರಾಯಗಳು ಮೂಡಿದಾಗ, ಅಥವಾ ತಮ್ಮ ಪಕ್ಷದಲ್ಲಿ ಅವರ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಥವಾ ಅವರ ಹೆಸರನ್ನು ಬಲವನ್ನಾಗಿಸ್ಕೊಳ್ಳೋದಕ್ಕೋಸ್ಕರ ಈ ಪಕ್ಷಾಂತರಗಳಾಗ್ತಾ ಇರ್ತವೆ. ಆದರೆ ನಾವು ಗಮನಿಸ್ತಾ ಇರತಕ್ಕಂಥ ಈ ಒಂದು ಪ್ರಸ್ತುತ ವಿದ್ಯಮಾನದಲ್ಲಿ ಇತ್ತೀಚೆಗೆ ಈಗ ಯಾವುದು ಪಕ್ಷಾಂತರಗಳು ಅದು ಇದು ನಡೆಯೋದಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಆನಂದ್ ರೆಡ್ಡಿಯವರು ಕಾಂಗ್ರೆಸ್ನಿಂದ ಅವರು ಮೂಲ ಚುನಾವಣೆ ಅವರು ಸ್ಪರ್ಧಿಸಿದ್ದು, ಅಲ್ಲಿಂದ JDS ಪಕ್ಷಕ್ಕೆ ಈಗ ಅವರು ಬಂದಿದ್ದು ಅಲ್ಲದೆ, JDS ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಅವರು ಬೆಂಬಲ ಕೊಡೋದಲ್ಲದೆ ಈಗ ರಾಜ್ಯ ಕೋರ್ ಕಮಿಟಿ ಸದಸ್ಯರನ್ನಾಗಿರ್ತಕ್ಕಂಥದ್ದು ತಾಲೂಕಿನ ಜನತೆಗೆ ಒಂಥರ ಕುತೂಹಲದ ಜೊತೆಗೆ ಒಂದು ಆಶಾಭಾವನೆಯೂ ಇದೆ. ಯಾಕೆಂತಂದರೆ ಆನಂದ್ ರೆಡ್ಡಿ ಅಣ್ಣವರು ಬಹಳ ಒಂದು ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ಅವರೊಂದು ಶಕ್ತಿ ತಾಲೂಕಿಗೆ. ಯಾಕೆಂತಂದರೆ ಅವ್ರು ಮಾಡಿರ್ತಕ್ಕಂಥ ಪ್ರತಿ ಚುನಾವಣೆಗಳು ಕೂಡ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದೊಂದು ಗಮನ ಸೆಳೆಯುವಂಥ ವ್ಯಕ್ತಿ ಅವರು. ಯಾಕಂತಂದರೆ ಅವರ ಒಂದು ಬೆಂಬಲ ಯಾರಿಗಿರುತ್ತೆ ಅವರ ಒಂದು ಅಧಿಕಾರ ಚುಕ್ಕಾಣಿ ಹಿಡಿಯತಕ್ಕಂಥದ್ದು ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ರೀತಿ. ಈಗ ಮುಳಬಾಗಿಲು ಯಾವ ರೀತಿ ಆಗಿದೆ ಅಂತಂದರೆ, ಮುಳಬಾಗಿಲಲ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ಯಾವುದೇ ಒಂದು ಹುದ್ದೆ ಅವ್ರ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತಂದರೆ ಅದು ಆನಂದ್ ರೆಡ್ಡಿ ಅವರ ಆಶೀರ್ವಾದ ಇರಬೇಕು ಅಂತಕ್ಕಂಥದ್ದು. ಆನಂದ್ ರೆಡ್ಡಿ ಅಣ್ಣವರ ಆಶೀರ್ವಾದ ಇದ್ದರೆ ಅವರು ಪ್ರಬಲವಾಗಿ ಅವರ ಅಧಿಕಾರ ಚುಕ್ಕಾಣಿ ಹಿಡಿತಾರೆ ಅಂತಕ್ಕಂಥ ಬಲವಾದ ನಂಬಿಕೆ ಎಲ್ರಿಗೂ ಇದೆ. ಈಗ ನಮ್ಮೆಲ್ಲರ ಒಂದು ಉದ್ದೇಶವೂ ಇಷ್ಟೇ. ಸೊ ಈಗ ಆನಂದ್ ರೆಡ್ಡಿ ಅಣ್ಣವ್ರಿಗೆ ಒಂದು ಪಕ್ಷದಲ್ಲಿ ಒಂದು ದೊಡ್ಡ ಹುದ್ದೆ, ಪ್ರಮುಖವಾದ ಹುದ್ದೆಯನ್ನು ಶಾಸಕರು ಅವರ ಪಕ್ಷದ ಎಲ್ಲ ಒಂದು ನಾಯಕರು ಸೇರ್ಕೊಂಡು ಕೊಡಿಸಿದ್ದಾರೆ. ಇನ್ನು ಮುಂದೆ ಆನಂದ್ ರೆಡ್ಡಿ ಅಣ್ಣವರ ಒಂದು ಸುಭದ್ರವಾದ
ನಾಯಕತ್ವದಲ್ಲಿ ಎಲ್ಲರ ಒಂದು ಶಾಸಕರ ಅವರ ಒಂದು JDS ಪಕ್ಷದ ಒಂದು ನಾಯಕತ್ವಗಳಲ್ಲಿ ಒಂದು ಸಮಗ್ರವಾದ ಸುಭದ್ರವಾದ ಆಡಳಿತ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಭಾವಿಸ್ತಾ ಇದ್ದೀವಿ. ಸೊ ಹಾಗೆ ಆನಂದ್ ರೆಡ್ಡಿ ಅಣ್ಣವರ ಒಂದು ನಾಯಕತ್ವ ನಮ್ಮೆಲ್ರಿಗೂ ಬಹಳ ವರ್ಷಗಳಿಂದ ನಮಗೆಲ್ಲ ಇಷ್ಟ. ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಹಾದಿಯಲ್ಲಿ ನಮ್ಮೆಲ್ಲ ಸಂಘಟನೆ ಮುಖಂಡರುಗಳು ಇನ್ನೂ ಒಂದು ಮುಂದಿನ ದಿನಗಳಲ್ಲಿ ಅವರ ಒಂದು ನಾಯಕತ್ವವನ್ನು ಬೆಂಬಲಿಸಿ ಅವರ ಒಂದು ಸುಭದ್ರ ಒಂದು ಆಡಳಿತವನ್ನು ನಾವೆಲ್ಲ ಸೇರಿ ನಿರೀಕ್ಷಿಸ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಸಹಕಾರವಾಗಿ ಎಲ್ಲ ಒಂದು ನಾಯಕರು ನಿಲ್ತಾರೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ನನ್ನ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಮುಳಬಾಗಿಲು ತಾಲೂಕು ಸುಮಾರು ದಿನಗಳಿಂದ ಏನೋ ಒಂದು ಸುಭದ್ರ ಒಂದು ಅಧಿಕಾರ ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾಯ್ತಾ ಇದ್ವಿ. ಅದೇ ರೀತಿಯಾಗಿ ಅದು ಪ್ರಕಾರವಾಗಿ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣ ಅವರು ಆ ರೀತಿ ನಮ್ಮ ಒಂದು ತಾಲೂಕು ಏನು ಬೇಕು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ತಾಲೂಕಿನ ಏನೋ ಒಂದು ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ನೂತನವಾಗಿ ಆಯ್ಕೆ ಆಗಿರುವಂತಹ ರಾಜ್ಯ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂತಹ ಆನಂದ್ ರೆಡ್ಡಿ ಸರ್ ಅವರು ಈ ಒಂದು ರಾಜ್ಯಕ್ಕೆ ಕೋರ್ ಕಮಿಟಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅದು ನಮ್ಮ ಒಂದು ತಾಲೂಕು ಮಾಡ್ಕೊಳ್ಳೋ ಪುಣ್ಯ ಅಂತ ಹೇಳಬೇಕು. ಯಾಕೆ ಅಂದರೆ ಯಾವುದೇ ಒಂದು ತಾಲೂಕು ಯಾರನ್ನ MLA ಮಾಡಬೇಕು, ಯಾರಿಗೆ MLA ಟಿಕೆಟ್ ಕೊಡಬೇಕು, ಯಾವ ರೀತಿ ಸ್ಥಳೀಯ ಮಟ್ಟದಲ್ಲಿ ಅವನ ಪಕ್ಷನ ತಗೊಂಡು ಹೋಗ್ಬೇಕಂದ್ರೆ ನಮ್ಮ ಆನಂದ್ ರೆಡ್ಡಿ ಸರ್ ಅವ್ರದ್ದು ಒಂದು ಪಾತ್ರ ಬಹಳ ಅಮೂಲ್ಯವಾಗಿರ್ತದೆ. ಅದೇ ರೀತಿಯಾಗಿ ನಮ್ಮ ತಾಲೂಕಲ್ಲಿ ಆನಂದ್ ರೆಡ್ಡಿ ಸರ್ ಅವರು ತುಂಬ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಪ್ರತಿದಿನವೂ ಯಾವುದೋ ಒಂದು ಈ ರೀತಿ ಅವ್ರ ಮನೆ ಒಳ್ಳೆ ಕೆಲಸಗಳನ್ನು ನೋಡ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಹೋಮ್ ಶಕ್ತಿ ಬಸ್ಗಳು ಕಳಿಸಿರೋದಿರಬಹುದು, ಅಯ್ಯಪ್ಪ ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆ ಆಗಿರ್ಬೋದು. ಅದೇ ರೀತಿಯಾಗಿ ನಾವು ಅವರೂರಲ್ಲಿ ಸುಮಾರು ಅವರೂರು ಏನೋದಕ್ಕಿಲ್ಲ ತಾಲೂಕು ವೈಸು ಸುಮಾರು ಶಿರಡಿಗೆ ಒಂದು ಇದಕ್ಕೆ ಕಳ್ಸೋಕ್ಕಾಗಿರ್ಬೋದು. ಅದಕ್ಕೆ ಬರೀ ಅದಕ್ಕೆ ಅವ್ರೂರಿಗೆ ಸೀಮಿತ ಆಗಬಾರ್ದು, ಸುಮಾರು ಕೆಲಸಗಳು ಮಾಡಿದ್ದಾರೆ. ಅವರು ಊರಿಗೆ ಸೀಮಿತ ಆಗಿರಬಾರ್ದು, ನಮ್ಮ ತಾಲೂಕೆಲ್ಲ ಅವರು ಒಂದು ಸೇವೆ ಅಪಾರವಾಗಿ ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು MLA ಆಯ್ಕೆ ಆಗಿರ್ಬೋದು, ಪ್ರತಿಯೊಂದು ಅವರ ಒಂದು ಆಯ್ಕೆ ಬೇಕಾಗ್ತದೆ. ಈ ಒಂದು ಸಮಯದಲ್ಲಿ ಅವರು ಕೋರ್ ಕಮಿಟಿ ಆಗಿರೋದಕ್ಕೆ ನಾವಿಲ್ಲಿ ಸೇರಿರೋರು ಎಲ್ಲರೂ ಅದಕ್ಕೆ ತುಂಬ ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಆನಂದ್ ರೆಡ್ಡಿ ಸರ್ ಅವರು ತಗೊಳ್ಳೋ ನಿರ್ಧಾರಗಳು ಒಳ್ಳೆಯ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ಕೋರ್ತೀನಿ.